ಬ್ರೋ ಏನ್ ಬ್ರೋ ಬ್ಯಾಟ್ರಿ ಎಲ್ಲ ಎತ್ಕೊಂಡ್ ಬರ್ತಾ ಇದ್ದೀರಾ? ಏನ್ ಬ್ರೋ ಏನಾಗಿದೆ ಬ್ರೋ? ಗಾಡಿ ತಗೊಂಡು ಚಾಲಿ ಆಗಿದ್ವಿ ಮೇಲೆ ಸಬ್ಸ್ಟಾನ್ಷಿಯಲಿ ಬ್ಯಾನ್ ಓ ಬ್ರೋ ಎಲ್ಲ ಎಲೆಕ್ಟ್ರಿಕ್ ಬೈಕ್ಸ್ ಇಷ್ಟೇನಾ ಅಂತ ಅನಿಸ್ತಾ ಇದೆ ಬ್ರೋ. ತುಂಬಾ ಇಶ್ಯೂಸ್ ಇದೆ. ಹೌದಾ? ಯಾವ್ದು ಬ್ರೋ ಇದು ಗಾಡಿ? ವೀಡಾ? ಹೀರೋ ವಿಡಾ ಅಂತ. ಓಕೆ ಓಕೆ, ಇದರಲ್ಲಿ ಇಶ್ಯೂಸ್ ಇದೆನಾ? ತುಂಬಾ ಜಾಸ್ತಿ ಇದೆ ಬ್ರೋ. ಹೌದಾ? ಹೌದು. ಪಾಸಿಟಿವ್ಸ್ ಏನೇನಿಲ್ಲ, ಪಾಸಿಟಿವ್ಸ್ ಇದೆ, ಅದೇ ನೆಗೆಟಿವ್ಸ್ ಜಾಸ್ತಿ ಇದೆ. ಹೌದಾ? ನೀವೇನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡಿದ್ರಾ ಈ ಬೈಕಲ್ಲಿ? ಇನ್ನು ಮಾಡ್ತಾನೆ ಇದೀನಿ ಬ್ರೋ. ಹೌದಾ? ಎಷ್ಟು ಇಯರ್ ಆಯ್ತು ಬ್ರೋ ತಗೊಂಡು? 1.5 ಇಯರ್ 10 ಸತಿ ಸರ್ವಿಸ್ ಕೊಟ್ಟಿದ್ದೀನಿ. 10 ಸರಿ 10 ಸತಿ ಬ್ರೋ. ಹಾಗಾದ್ರೆ ಪಾಸಿಟಿವ್ ನೆಗೆಟಿವ್ಸ್ ಏನಾದ್ರು ಹೇಳಕ್ಕಾಗುತ್ತಾ? ನಮ್ದೊಂದು ಪೇಜ್ ಇದೆ ಆಕ್ಚುಲ್ ಆಗಿ. ಆ ಪೇಜ್ ಅಲ್ಲಿ ನಾವು ಎಲ್ಲ ಪಾಸಿಟಿವ್ ನೆಗೆಟಿವ್ಸ್ ಮಾಡ್ತಾ ಇರ್ತೀವಿ. ಅಂಡ್ ದೆನ್ ಏನಕ್ಕಂದ್ರೆ ಜನಗಳಿಗೆ ಯೂಸ್ ಆಗುತ್ತೆ ಅನ್ನೋ ತರ. ಸೊ ನಿಮ್ಗೆ ಓಕೆ ಅಂತಂದ್ರೆ ಈ ಬೈಕಲ್ಲಿರೋ ಪಾಸಿಟಿವ್ ನೆಗೆಟಿವ್ಸ್ ಹೇಳಿದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಜನಕ್ಕೆ ಇನ್ಫಾರ್ಮೇಶನ್ ಪಾಸ್ ಆಗೋದು ಒಳ್ಳೇದೇ ಬ್ರೋ. ಖಂಡಿತ ಮಾಡೋಣ ಬ್ರೋ. ಹೌದು. ತುಂಬಾ ಥ್ಯಾಂಕ್ಸ್ ಬ್ರೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಪಕ್ಕದಲ್ಲಿ ಮನೆ ಇದೆ. ಓಕೆ ಬನ್ನಿ ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಮಾತಾಡೋಣ. ಓಕೆ ಬ್ರೋ, ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಬ್ಯಾಟ್ರಿ ಇದೆ ಅಲ್ವಾ, ಹೀರೋ ವೀಡಾ. ಈ ಎಲೆಕ್ಟ್ರಿಕ್ ಗಾಡಿಲಿರೋ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್. ಈ ಬ್ಯಾಟ್ರಿಯಲ್ಲಿ ಪ್ಲೇ ಇದೆ. ಪ್ಲೇ ಯಾವಾಗ ಬರುತ್ತೋ ಅವಾಗ ಗಾಡಿ ಸಡನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಮಳೆ ಬಂದ್ಮೇಲೆ ಇಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ಸರ್ವಿಸ್ ವಿಷಯಕ್ಕೆ ಹೋದ್ರೆ ಪಾರ್ಟ್ಸ್ ಯಾವತ್ತು ಶೋರೂಮ್ಸ್ ಅಲ್ಲಿ ಅವೈಲಬಲ್ ಇರಲ್ಲ. ಸಬ್ಬೋರ್ಡ್ ಚೇಂಜ್ ಮಾಡಕ್ ಕೇಳಿದ್ರೆ ಇನ್ನೂ ಒಂದು 15-20 ಡೇಸ್ ಆಗುತ್ತೆ ಸ್ಟಾಕ್ ಬರಕ್ಕೆ ಅಂತ ಹೇಳಿದ್ರೆ. ಬ್ಯಾಟ್ರಿ ಆಲ್ರೆಡಿ ಕ್ರ್ಯಾಕ್ ಬಂದ್ಬಿಟ್ಟು ಲೀಕ್ ಆಗ್ತಾ ಇದೆ. ಎಕ್ಸಿಟ್ ಬ್ಯಾಟ್ರಿ ಒಂದು ಫಿಕ್ಸ್ ಮಾಡಿರ್ತಾರೆ ಈ ಪ್ಲೇಸ್ ಅಲ್ಲಿ. ಬ್ಯಾಟ್ರಿ ನಂದು ಹೋಗಿತ್ತು, ಗಾಡಿ ತಗೊಂಡು 1-2 ತಿಂಗಳಿಗೆ. ಅದನ್ನ ರೀಪ್ಲೇಸ್ ಮಾಡಕ್ಕೆ 3 ತಿಂಗಳು ಟೈಮ್ ತಗೊಂಡು ಫಸ್ಟ್ ಸರ್ವಿಸ್ ಕೊಟ್ಟಾಗ ಈ ಡಿಸ್ಪ್ಲೇನೇ ವರ್ಕ್ ಆಗಿಲ್ಲ. ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ, ಆಕ್ಚುಲಿ ಈ ಫ್ಯೂಚರ್ ಕಮಿಂಗ್ ಸೂನ್ ಅಂತ ಗಾಡಿ ತಗೊಂಡಾಗಿಂದಾನು ಹಂಗೆ ಐತೆ. ಆ ಫ್ಯೂಚರ್ ಎನೇಬಲ್ ಆಗಿಲ್ಲ ಇದುವರೆಗೂ. 1,20,000 ನಾವು ಇನ್ವೆಸ್ಟ್ ಮಾಡ್ಬಿಟ್ಟು ಗಾಡಿ ತಗೊಂಡಿರ್ತೀವಿ. ಬ್ರ್ಯಾಂಡ್ ಅಂತೂ ಏನು ರೆಸ್ಪಾಂಡ್ ಆಗಲ್ಲ. ಪಾಸಿಟಿವ್ಸ್ ಅಂದ್ರೆ 1,20,000ಗೆ ಗಾಡಿ ಈಸಿಯಾಗಿ ಅಫೋರ್ಡ್ ಮಾಡ್ಬೋದು. ಯಾರಾದ್ರೂ ಫ್ರೀ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಗಾಡಿ ತಗೊಂಡಾಗಿಂದ ಫ್ರೀ ಚಾರ್ಜಿಂಗ್ ಇದೆ. ಚೆನ್ನಾಗಿ ಹೈವೇಲೆಲ್ಲ ಒಳ್ಳೆ ಪಿಕಪ್ ಬರುತ್ತೆ, ಅದ್ರಲ್ಲಿ ತೊಂದರೆ ಇಲ್ಲ. ಮೈಲೇಜು ಓಕೆ. ಇಷ್ಟು ಇಶ್ಯೂಸ್ ನಾನು ಫೇಸ್ ಮಾಡ್ತಾ ಇರೋದು. ಮಿಕ್ಕಿದವ್ರಿಗೆ ಹೆಂಗಿದೆ ಅಂತ ಗೊತ್ತಿಲ್ಲ. ಇದು ಇವ್ರು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್. ನೀವು ಇದೇ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಗಾಡಿ ಪೆಟ್ರೋಲ್ ಹಾಕಕ್ಕೆ ಎಷ್ಟೊತ್ತಾಗುತ್ತೆ ಬ್ರೋ? ಒಂದು 5 ನಿಮಿಷ. ನನ್ನ ಗಾಡಿಗೆ ಚಾರ್ಜಿಂಗ್ ಆಗಕ್ಕೆ ಮನೇಲಿ ಹಾಕಿದ್ರೆ 8 ಅವರ್, ಚಾರ್ಜಿಂಗ್ ಸ್ಟೇಷನ್ ಹಾಕಿದ್ರೆ 1 ಅವರ್. ಗಾಡಿಗೆ ರಿವರ್ಸ್ ಗೇರ್ ಇದೆಯಾ? ಇಲ್ಲ ಬ್ರೋ, ಯಾವಾಗ್ಲೂ ಮುಂದೆ ಹೋಗ್ತಾನೆ ಇರುತ್ತೆ. ನಮ್ಮ ಗಾಡಿಗೆ ರಿವರ್ಸ್ ಗೇರ್ ಐತೆ. ನಿಮ್ಮ ಗಾಡಿಗೆ ಸ್ಪೇರ್ ಪಾರ್ಟ್ಸ್ ಅವೈಲಬಲ್ ಇರುತ್ತಾ? ಗಲ್ಲಿಯಲ್ಲಿ ಸಿಗುತ್ತೆ ಬ್ರೋ. ನಮ್ದು ಅವೈಲಬಲ್ ಇದ್ರೇನೆ ಗಾಡಿ ರೆಡಿ ಆಗುತ್ತೆ ಬ್ರೋ. ನಿಮ್ಮ ಗಾಡಿ ಯಾವಾಗ ನಿಲ್ಲುತ್ತೆ? ಪೆಟ್ರೋಲ್ ಇಲ್ದಾಗೆ. ನಮ್ಗೆ ಇಷ್ಟ ಬಂದಾಗೆಲ್ಲ ನಿಲ್ತಾ ಇರುತ್ತೆ. ನಿಮ್ಮ ಗಾಡಿ ಪ್ರೈಸ್ ಬ್ರೋ? 1,07,000. ನಮ್ದು 1,20,000. ಸರ್ವಿಸ್ ಸೆಂಟರ್ ಎಲ್ಲಿ ಸಿಗುತ್ತೆ? ಸರ್ವಿಸ್ ಸೆಂಟರ್ಗಂತ ಹೋಗ್ಬೇಕಂತ ಏನಿಲ್ಲ ಬ್ರೋ, ಅದೆಲ್ಲ ಗಲ್ಲಿಯಲ್ಲೇ ಸಿಗುತ್ತೆ. ನಮ್ಮ ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕು. ಗಾಡಿ ಎಷ್ಟು ದಿನದಲ್ಲಿ ಸರ್ವಿಸ್ ಆಗುತ್ತೆ? ಮಾರ್ನಿಂಗ್ ಬಿಟ್ರೆ ಈವ್ನಿಂಗ್ ಎಲ್ಲ ಕೊಟ್ಬಿಡ್ತಾರೆ ಬ್ರೋ. ನಮ್ದು 2 ದಿನ. ನಿಮ್ಮ ಗಾಡಿ ಕ್ರೂಸ್ ಕಂಟ್ರೋಲ್ ಇದೆಯಾ? ನಾವು ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಬ್ರೋ. ಗಾಡಿ ಕ್ರೂಸ್ ಕಂಟ್ರೋಲ್. ನಿಮ್ಮ ಗಾಡಿಗೆ ಹ್ಯಾಲೋಜನ್ ಲೈಟ್ಸ್ ಇದೆಯಾ? ಇರೋದು ಒಂದೇ ಲೈಟ್ ಬ್ರೋ. ನಮ್ದು ಹ್ಯಾಲೋಜನ್ ಲೈಟ್ಸ್. ವರ್ಷಕ್ಕೆ ಎನ್ಸತಿ ಗಾಡಿ ಸರ್ವಿಸ್ಗೆ ಬಿಡ್ತೀರಾ ಬ್ರೋ? ಒಂದು 3 ತಿಂಗಳಿಗೆ ಒಂದ್ಸಲ ಹಂಗೆ. ನನ್ನ ಗಾಡಿಗೆ ಅದೇ ನಾನು 15 ಸತಿ ಸರ್ವಿಸ್ಗೆ ಬಿಟ್ಟಿದ್ದೀನಿ. ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕ್ ಗಾಡಿನ? ನಮ್ಮ ಆಯ್ಕೆ ಯಾವತ್ತೂ ಪೆಟ್ರೋಲ್ ಗಾಡಿ.